ಶರಣಂ ದೇವಿ ಕೃಪಾಕರೆ ಪಾಲಿಸುವದವರತ ತಾಯೇ ಶ್ರೀ ಗೌರಿ ಪಾಲಿಸುವದವರತ ತಾಯೇ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರೆ ಶರಣಂ 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 ದೇವಿ ಕೃಪಾಕರೆ ಪಾಲಿಸುವವರತ ತಾಯೇ ಶ್ರೀ ಗೌರಿ ಪಾಲಿಸುವವರತ ತಾಯೇ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರೆ ಅಮ್ಮ ದುರ್ಗಾ ಮಾತೆ, ನಿನ್ನಲ್ಲಿ ಬೇಡಿಕೊಳ್ಳೋದಂದ್ರೆ ಇಷ್ಟೇ ಅಮ್ಮ. ಯಾಕೆಂದರೆ ಬಡತನದಲ್ಲಿ ಬಿದ್ದು ಒದ್ದಾಡ್ತಿದ್ದೀವಿ. ನಮ್ಮನ್ನು ಕೈ ಎತ್ತಿ ಹಿಡಿಯೋ ಭಾರ ನಿನ್ನಲ್ಲಿದೆ. ಬಡತನದ ಈ ಮನೆತನನು ಯಾವಾಗಲೂ ಸಂತೋಷದಿಂದ ನಕ್ಕು ನೆಲದ ಹಾಗೆ ಮಾಡಬೇಕನ್ನೋದು ನಿನ್ನಲ್ಲಿ ಕೈ ಮುಗಿದು ಬೇಡಿಕೊಳ್ಳೋ ತಾಯಿ. ಆದರೆ ಈ ಬಡವರನ್ನು ನಗು ನಗುತ್ತಾ ಇಟ್ಟಿರುವೆ. ಆದರೆ ಈ ತಾಯಿಗೆ ಒಂದೇ ಒಂದು ಕೊರತೆನೇ ಮಾಡಿರುವೆ ತಾಯಿ. ಯಾಕೆಂದರೆ ಮದುವೆಯಾಗಿ 2 ವರ್ಷ ಗತಿಸಿದರು, ನನಗೂ ಸಂತಾನ ಭಾಗ್ಯವನ್ನು ಕರುಣಿಸಲಿಲ್ಲ ತಾಯಿ. ಆದಷ್ಟೇ ಬೇಗ ನನಗೊಂದು ಮಗುನನ್ನು ಕರುಣಿಸಿ ಅಂತ ನಿನ್ನಲ್ಲಿ ಕೈ ಮುಗಿದು ಬೇಡಿಕೊಳ್ತಿರುವೆ ತಾಯಿ. ನಾನು ಅಮ್ಮ, ಯಾಕಮ್ಮ ಮಕ್ಕಳಿಲ್ಲೆಂದು ಕೊರಗುವೆ ತಾಯಿ? ಮದುವೆಯಾಗಿ 2 ವರ್ಷ ಮುಗಿದಾಕ್ಷಣ ಮಕ್ಕಳೇ ಆಗುವುದಿಲ್ಲವೇನು? ಆ ದೇವರಲ್ಲಿ ಶರಗೊಡ್ಡಿ ಬೇಡುತ್ತಿರುವಾಗಲೇ ನಿನಗೆ ವರ ನೀಡಿದ್ದಾಳೆ ಆ ನಮ್ಮ ತಾಯಿ ದೇವಮ್ಮ. ಹರ್ಷಮ್ಮ ಅಂದ್ರೇನಪ್ಪ ನಿನ್ನ ಮಾತಿನ ಅರ್ಥ? ಅತ್ತಿಗೆಮ್ಮ, ಮದುವೆಯಾಗಿ ಬಂದ 2 ವರ್ಷದಲ್ಲಿ ನಾನು ನಿನ್ನನ್ನು ಎಂದಿಗೂ ಅತ್ತಿಗೆ ಸ್ಥಾನದಲ್ಲಿ ನೋಡಿಲ್ಲ. ಅತ್ತಿಗೆ ಎಂದರೆ ಎತ್ತಮ್ಮನಂತೆ ಎನ್ನುವ ನಾಡು ನುಡಿಗಳಂದೇ ತಿಳಿದಿರುವೇನು. ಅಂದ ಆ ಕ್ಷಣ ನಾನು ನಿನಗೆ ಮಗನಲ್ಲವೇ? ನಿನ್ನ ಎದೆ ಹತ್ತಿರಕ್ಕೆ ಬೆಳೆದ ನಿಂತ ಮಗ ಪಕ್ಕದಲ್ಲಿ ಇರುವಾಗ ಮತ್ತ್ಯಾಕಮ್ಮ ಮಕ್ಕಳಿಲ್ಲೆಂದು ಕೊರಗುವೆ ತಾಯಿ? ಮಗು ಪರಶುರಾಮ, ನಮ್ಮಿಬ್ಬರ ಬಾಂಧವ್ಯ ಎಂಥದಂತ ನನಗೆ ಗೊತ್ತಪ್ಪ.
ಆದರೆ ಮನೆಯಲ್ಲಿ ನಾವಿಬ್ಬರು ತಾಯಿ ಮಗನ ಪ್ರೀತಿಯಿಂದ ಇದ್ದೀವಿ. ಆದರೆ ನೋಡಿದ್ರೆ ಜನ ಏನನ್ನುತ್ತಾರೆ ಗೊತ್ತೇನಪ್ಪ, ಇವರಿಬ್ಬರು ಅತ್ತಿಗೆ ಮೈದುನ ಎಂದು ಈ ಸಮಾಜ ಜನ ನೋಡಿ ಮಾತನಾಡಿ ಅಪಹಾಸ್ಯ ಮಾಡಿ ನಗುತ್ತಾರಪ್ಪ. ಈ ಸಮಾಜ ಏನನ್ನುತ್ತಾರೆ ಗೊತ್ತಿದೇನಪ್ಪ? ಏನೆಂದು ಜರಿಯುತ್ತಾರಮ್ಮ? ಅಮ್ಮ, ಏನೆಂದು ಜರಿಯುತ್ತಾರಮ್ಮ? ಏನೆಂದು ಜರಿಯುತ್ತಾರೆ? ಇದನ್ನ ಮಕ್ಕಳನ್ನು ಕಾಣದೆ ಬಂಜಿ ಇದ್ದಳೆಂದು ಅಪಹಾಸ್ಯ ಮಾಡಿ ನಗುತ್ತಿದೆಪ್ಪ ಈ ಸಮಾಜ. ಅಮ್ಮ, ಈ ಜಗದ ಜನತೆ ಬಗ್ಗೆ ನೀನೇಕೆ ತಲೆ ಕೆಡಿಸಿಕೊಳ್ಳುವೆ ತಾಯಿ? ಈ ಸಮಾಜ ಜನತೆ ಯಾರನ್ನು ಬಿಡುವುದಿಲ್ಲ, ಯಾವ ವಿಚಾರವೂ ಸಹಿಸೋದಿಲ್ಲ. ಅಂದ ಮೇಲೆ ಮತ್ತ್ಯಾಕಮ್ಮ ಮಾಡುವೆ ಈ ಜಗದ ಜನತೆ ಬಗ್ಗೆ ಒಣ ಚಿಂತೆ? ಮಗು ಪರಶುರಾಮ, ನಾನು ಈ ಮನೆಗೆ ಬರಬೇಕಾದ್ರೆ ನೂರಾರು ಆಸೆಗಳನ್ನು ಹೊತ್ತುಕೊಂಡಿರ್ಬೇನ್ರಿ. ಆ ಆಸೆಗಳಿಗೆ ಆದಷ್ಟು ಬೇಗ ನನ್ನ ಕನಸು ನೆನಸಾಗುತ್ತದೆ ಅಂತ ನಾನು ಅಂದುಕೊಂಡಿದ್ನಪ್ಪ. ಕನಸಿನ ಆಸೆದ ಬುತ್ತಿಯ ಗಂಟನ್ನು ಕಟ್ಟಿಕೊಂಡು ಈ ಮನೆಗೆ ಬಂದಿರುವೆ. ಆದ್ರೆ ನನ್ನ ಆಸೆ ಈಡೇರ್ಲಿಲ್ಲಪ್ಪ. ಆ ಶಿವ ಕೂಡ ನನಗೊಂದು ಮಗನನ್ನು ಕರುಣಿಸಿಕೊಳ್ಳಿಲ್ಲ. ನಿಮ್ಮ ಅಣ್ಣರಿಗೂ ಕೂಡ ಎಷ್ಟೊಂದು ಮಗು ಆದ್ರೆ ಸಂತೋಷದಿಂದ ನಕ್ಕು ನಲಿತಾ ಇದ್ರು. ಅವ್ರಿಗೂ ಕೂಡ ಮಗುವನ್ನು ಕಾಣದಿರುವಾಗ ಆಸೆಗಳನ್ನು ಬದಿಗೊತ್ತಿ ಈ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಪ್ಪ. ನಿಮ್ಮ ಅಣ್ಣ ನಾವು ಕೂಡ. ಹೋಗಲಿ ಬಿಡಮ್ಮ, ಬೇಡುವ ಧರ್ಮ ನಮ್ಮದು, ಕೊಡುವ ಕರ್ತವ್ಯ ಅವನದು. ಎಲ್ಲದೂ ಒಳ್ಳೆಯದೇ ಆಗುತ್ತದೆ, ಅದರ ಚಿಂತೆ ಮಾಡದಿರು ಅತ್ತಿಗೆಮ್ಮ. ಅಣ್ಣ ಇನ್ನೂ ಬಂದಿಲ್ಲವೇ? ಇನ್ನೂ ಬಂದಿಲ್ಲಪ್ಪ. ಇಷ್ಟೊತ್ತಾ ಇದ್ರು. ನಾನು ಈಗ ತಾನೇ ಪೂಜೆ ಮುಗಿಸಿದ್ರಿ. ಒಳಗಡೆ ನಡೆಯಪ್ಪ, ಎಲ್ಲ ಅಡಿಗೆ ಸಿದ್ಧತೆ ಮಾಡಿವೆ. ಕುಡಿಲಿಕ್ಕೆ ನೀರಿಲ್ಲ, ನಾನು ಹೋಗಿ ನೀರು ತೆಗೆದುಕೊಂಡು ಬರ್ತೇನೆ. ನಿಮ್ಮ ಅಣ್ಣ ಬಂದ ನಂತರ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡಿದ್ರಾಯ್ತು. ಬೇಡಮ್ಮ, ಬೇಡ. ಈ ಗಂಡನೆಯ ಗಂಡಗಲಿ ಮಗನಿಗೆ ಜನ್ಮ ಕೊಟ್ಟ ತಾಯಿಯ ಕೈಯಲ್ಲಿ ನೀರು ತರಿಸುವುದೇ? ಬೇಡಮ್ಮ, ಬೇಡ. ನಾನೇ ಹೋಗಿ ನೀರು ತೆಗೆದುಕೊಂಡು ಬರುತ್ತೇನೆ. ನೀವು ಅಣ್ಣ ಬರುವುದೇನೋ ನೋಡಿಕೊಳ್ಳಿ. ಸರಿಯಪ್ಪ. ಯಾವಾಗ ಬಂದ್ರಿ ನೀವು? ನಾ ಆಗಲೇ ಬಂದೆ ಸುಶೀಲಾ. ಆದರೆ ನಿಮ್ಮ ತಾಯಿ ಮಗನ ಮಮಕಾರದ ನುಡಿಗಳನ್ನು ಕೇಳಿ ಹಾಗೆ ಬಾಗಿಲಲ್ಲಿ ನಿಂತು ಬಿಟ್ಟೆ. ಹೌದ್ರಿ, ಯಾಕೆಂದ್ರೆ ನಾವು ಅತ್ತಿಗೆ ಮೈದನ ಅಲ್ಲ, ತಾಯಿ ಮಗನಂತೆ ಪ್ರೀತಿ ವಾತ್ಸಲ್ಯ ತುಂಬಿದೆ. ಆದ್ರೆ ಈ ಪರಶುರಾಮ ನೋಡಿದ್ರೆ ನನಗೆ ಹೊಟ್ಟೆ ಕಿಚ್ಚು ಆಗ್ತಾ ಇದ್ದೆ ರೀ. ಅಂತ ಮಗನನ್ನು ನನ್ನ ಹೊಟ್ಟೆಯಲ್ಲಿ ಆ ದೇವರು ಕರುಣಿಸ್ಲಿಲ್ಲ ಅಂತ. ಆ ದೇವರು ಅವನಷ್ಟೇ ವಿನಯವಂತ, ಸದ್ಗುಣವಂತ, ಪುತ್ರನೇ ದಯ ಪಾಲಿಸುತ್ತಾನೆ ಬಿಡು ಸುಶೀಲಾ. ಇರ್ಲಿ ಬಿಡ್ರಿ, ಮಾತನಾಡ್ತಾ ಹಾಗೆ ನಿಂತು ತುಂಬಾ ವೇಳೆ ಆಯ್ತು. ಪರಶುರಾಮ ನೀರು ತರ್ತಾನೆ, ನಾನು ಒಳಗಡೆ ಹೋಗಿ ಊಟದ ಸಿದ್ಧತೆ ಮಾಡಿವೆ ರೀ. ನಿಲ್ಲು ನನ್ನ ಪ್ರೇಮದ ಹರಗಿಣಿ. ತುಂಬಿದ ಮನೆಯಲ್ಲಿ ಸದಾ ಕಾಲ ಗಿದ್ದಿಗೊಡುತ್ತದೆ. ಆದರೆ ಯಾರು ಇಲ್ಲದ ಈ ಸಮಯದಲ್ಲಿ ಮುದ್ದಾದ ಮಡದಿಯ ಮುಖ ಕಂಡು ಉರುಪಿನಿಂದ ಮನಸ್ಸಿನ ಅಲೆಗಳು ಸೆಳೆದಂತೆ ಸಂತೋಷಗೊಳ್ಳುವಾಗೆ ಒಳಗೆ ಹೋದರೆ ಹೇಗೆ? ಅಂದ್ರೆ ಸುರು ಹಚ್ಕೊಂಡ್ಬಿಟ್ರಾ ನಿಮ್ಮ ತುಂಟಾಟವನ್ನು? ಹೌದು ನನ್ನ ತುಂಟೆ, ಸುಮ್ಮನೆ ಹತ್ತಿರ ಬಾರೆ. ನನ್ನ ಹೃದಯ ತೊಟ್ಟಿಲಲ್ಲಿ ತೂಗುವೆ ನಿನ್ನನ್ನು. ಬಾ, ನನ್ನ ಸರಿ ಯಾರು ಇಲ್ಲದ ಈ ಸಮಯದಲ್ಲಿ ಸತಿಪತಿಗಳು ಇಬ್ಬರು ರತಿ ಮನ್ಮತರಾಗೋಣ. ಆಯ್ತು ರೀ, ನಿಮ್ಮ ಇಷ್ಟದಂತೆ ಹಾಗೆ ಆಗಲಿ. ಮಾಮ, ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು. ನನ್ನೊಲವೇ ನೀವ ನನ್ನ ಚಲುವೆ ಬಳಿ ಬಂದು ಸಿಹಿ ಮುತ್ತು ನೀಡೋ, ಸಿಹಿ ಮುತ್ತಿನ ಕಾಣಿಕೆ ಕೊಡುವಾರೆ ನನ್ನ ಸನಿಹಕ್ಕೆ.
ಗೆಳತಿ ನನ್ನ ಗೆಳತಿ ನನ್ನ ಬಾಳಿಗೆ ಬೆಳಗಾದೆ ನೀ ನನ್ನ ಉಸಿರಿಗೆ ಉಸಿರಾದೆ ನೀ ನೀಡು ನೀಡು Mama, I love you. ಸಿಹಿ ಮುತ್ತಿನ ಕಾಣಿಕೆ ಈ ವಾರ ನನ್ನ ಸನಿಹಕ್ಕೆ 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 ಮುತ್ತಿನ ಕಾಣಿಕೆ ಈ ವಾರ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಈ ವಾರ ನನ್ನ ಸನಿಹಕ್ಕೆ
ಪರಶುರಾಮ ನೀರು ತಂದ, ಒಟ್ಟಿಗೆ ಊಟ ಮಾಡೋಣ ಬನ್ರಿ. ಪರಶುರಾಮ, ನಾನು ಕೋರ್ಟಿನ ಕೆಲಸದ ಮೇಲೆ ಹೋಗಿ 3 ದಿನಗಳಾದವು. ಹೊಲದ ಕಡೆ ಏನು ತೊಂದರೆ ಆಗಿಲ್ಲ ತಾನೇ? ಇಲ್ಲಣ್ಣ, ಏನು ತೊಂದರೆ ಇಲ್ಲ. ತೋಟದ ಕೆಲಸವೆಲ್ಲ ಸುಸೂತ್ರವಾಗಿ ನಡೆಯಲಿದೆ. ಇನ್ನೇನು ಮುಂದಿನ ವಾರದಲ್ಲಿ ಕಬ್ಬು ಕಟಾವು ಮಾಡಿಸಬೇಕು, ಶೇಂಗಾ ಸಹ ಕೀಳಿಸಬೇಕಾಗಿದೆ. ಎಲ್ಲ ಕೆಲಸಗಳು ಒಟ್ಟೊಟ್ಟಿಗೆ ಬಂದಿರುವುದಣ್ಣ. ಅಂದ ಹಾಗೆ ನೀನು ಹೋದ ಕೆಲಸ ಏನಾಯಿತಣ್ಣ? ಪರಶುರಾಮ, ನಿನಗೆ ಗೊತ್ತಿಲ್ಲದಿರುವುದು ಏನಿದೆ? ಕೋರ್ಟು ಕಚೇರಿ ಕೆಲಸಗಳು ನಾವು ಅನ್ಕೊಂಡಂತೆ ಆಗೋದಿಲ್ಲ. ಎಂದೆಲ್ಲ ನಾಳೆ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತದೆ ಎನ್ನುವ ನಂಬಿಕೆ ನನಗಿದೆ. ಅಲ್ಲಣ್ಣ, ತಾತ ಮುತ್ತಾತನ ಕಾಲದಿಂದ ಸಾಗುವಳಿ ಮಾಡಿಕೊಂಡ ಬಂದಿರುವ ನಮ್ಮ ಜಮೀನಿನ ಮೇಲೆ ಈಗ ಕಣ್ಣ ರಾಜವರ್ಧನಿಗೆ ಹೊಟ್ಟೆ ಉರಿಯುತ್ತಿರುವುದು. ಇಲ್ಲಿವರೆಗೂ ಎಷ್ಟೋ ಸರಕಾರ ಬಂದು ಹೋಗಿದೆ, 100 ಅಧಿಕಾರಿಗಳು ಬದಲಾಗಿದ್ದಾರೆ. ಅವರೆಲ್ಲರಿಗೂ ಬರೋದಿರುವ ಅನುಮಾನ ಈ ಜಿಲ್ಲಾಧಿಕಾರಿಗಳಿಗೆ ಅಷ್ಟೇ ಯಾಕೆ ಬಂತಣ್ಣ? ಪರಶುರಾಮ, ಇದು ಸರ್ಕಾರಕ್ಕೆ ನಮಗೆ ನಡೆಯುತ್ತಿರುವ ಯುದ್ಧವಾದರೂ ಇದರ ಸೂತ್ರಧಾರ ರಾಜ್ಯವರ್ಧನ. ಆ ಕದಿಮ ಇತರದ ನಾಟಕ ಸುರು ಹಚ್ಚಿಕೊಂಡಿದ್ದಾನೆ. ಅಂದರೆ ಏನೋ ಮಸಲತ್ತು ನಡೀತದೆ. ಅದನ್ನೆಂದು ತಿಳಿದರೆ ಅದಕ್ಕೆ ಪರಿಹಾರ ನಾವೇ ಕೊಂಡುಕೊಳ್ಳಬಹುದು. ಇಲ್ಲಣ್ಣ, ಇದರಲ್ಲಿ ಯಾವ ಮಸಲತ್ತು ಇಲ್ಲ. ಹೇಗೋ ನಮ್ಮ ತೋಟದ ಪಕ್ಕದಲ್ಲಿರುವ 1000 ಎಕರೆ ಸರ್ಕಾರದ್ದೇ ಆಗಿದೆ. ಆ ಸರ್ಕಾರದ ಜಮೀನಿಗೂ ರಾಜವರ್ಧನನ ಜಮೀನಿಗೂ ಮಧ್ಯದಲ್ಲಿ ನಮ್ಮ 16 ಎಕರೆ ಹೊಲ ಇದೆಯಣ್ಣ. ಅಲ್ಲಿಂದ ನಮ್ಮನ್ನು ಎತ್ತಂಗಡಿ ಮಾಡಿಸಿ ಬಿಟ್ಟರೆ ಆ ಸರ್ಕಾರದ ಜಮೀನಿಗೆ ತಂತಿಯ ಬೇಲಿಯ ಸುತ್ತಿ 100 ಎಕರೆಗೆ ವಾರಸ್ಥರನಾಗುವ ಮುಂದಿನ ಆಲೋಚನೆ ಹೂಡಿದ್ದಾನೆ ಆ ಕಟಕ ರಾಜವರ್ಧನ. ಅರೆಷ್ಟು ಪರಶುರಾಮ, ಈಗ 2 ವರ್ಷದ ಕೆಳಗೆ ಅರ್ಜುನ ಪೊಲೀಸ್ ಟ್ರೈನಿಂಗ್ ಸಮಯದಲ್ಲಿ 2 ಲಕ್ಷ ಹಣ ಸಾಲವಾಗಿ ಕೇಳಲು ಹೋದಾಗ ಜಮೀನು ಕೊಂಡುಕೊಳ್ಳುವ ಉದ್ದೇಶದಿಂದ ಮಾತನಾಡಿದೆ. ಜೊತೆಗೆ ಅದನ್ನು ಬೆಟ್ಟ ಕೊಟ್ಟರೆ ಊರ ಮುಂದಿನ ಜಮೀನು ಕೊಡುತ್ತೀನೆಂದು ಹೇಳಿದೆ. ಈಗ ಪೂರ್ವಜರ ಆಸ್ತಿ ಬಿಟ್ಟುಕೊಳ್ಳಾರೆಂದು ಹೇಳಿದೆ. ಅರ್ಥವಾಗುತ್ತದೆ ನಿನ್ನ ಮಾತಿನಂತೆ. ಸರಕಾರದ ಜಮೀನು ಕಬಳಿಸುವ ನಮ್ಮ ಮನದಿಂದ ವಕೀಲಿಸುವ ತಂತ್ರ ಹೂಡಿದ್ದಾನೆ. ರೀ, ಇದನ್ನೆಲ್ಲ ಅರ್ಜುನಿಗೆ ತಿಳಿಸಿದ್ರೆ ಅವನೇ ನೋಡಿಕೊಳ್ತಾನೆ. ನೀವೇಕೆ ತಲೆ ಕೆಡಿಸ್ಕೊಳ್ತೀರಾ? ಬೇಡ ಸುಶೀಲ, ಅರ್ಜುನ ನನ್ನ ಅಕ್ಕನ ಮಗನಾದರು. ಕರ್ತವ್ಯದಲ್ಲಿ ಅವನೊಬ್ಬ ನಿಷ್ಠವಂತ. ನಾನು ಸಾಕಿ ಬೆಳೆಸಿರಬಹುದು, ಆದರೆ ಈ ವಿಚಾರದಲ್ಲಿ ಅವನು ಮಧ್ಯಸ್ಥಿತಿಗೆ ತಂದು ಬಗೆಹರಿಸಿಕೊಂಡರೆ ಅವನ ಕರ್ತವ್ಯವನ್ನು ದುರುಪಯೋಗ ಪಡಿಸಿಕೊಂಡಂತೆ ಆಗುತ್ತದೆ. ನ್ಯಾಯ ನಮ್ಮದು ಆಗಿರುವಾಗ ಕೆಲವು ನಮ್ಮದೇ ಆಗುತ್ತದೆ. ಸ್ವಲ್ಪ ದಿನ ಕಾಯಬೇಕು ಅಷ್ಟೇ. ಮಾವ, ಅಕ್ಕ, ಚೆನ್ನಾಗಿದ್ದೀರಾ? ಏನು ಪರಶುರಾಮ್, ಕ್ಷೇಮವೇ? ಎಲ್ಲ ಕ್ಷೇಮವೇ ಅರ್ಜುನ. ನಾವೆಲ್ಲ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಿ? ಹೇಗೆ ನಡೀತಿದೆ ನಿಮ್ಮ ಕೆಲಸ? ಮಾವ, ಎತ್ತವರು ತೀರಿಕೊಂಡ ನಂತರ ಬೀದಿ ಪಾಲಾಗದೆ ಬೆಳೆದಿದ್ದು ಸತ್ಯವೇ ಉಸಿರೆಂದು, ನ್ಯಾಯವೇ ಬದುಕೆಂದು ಬಾಳುತ್ತಿರುವ ಆದರ್ಶ ರೈತನ ನೆರಳಿನಲ್ಲಿ ಅಲ್ಲವೇ? ಅಂದಾಗ ಎತ್ತ ತಾಯಿಯಂತೆ ಕೈತುತ್ತುಣಿಸಿ ಧರ್ಮವೇ ಉಸಿರೆಂದು ಆಶೀರ್ವಾದ ಮಾಡಿ ಒಡ ಹುಟ್ಟಿದವರಿಗಿಂತ ಮಿಗಿಲಾದ ಸ್ನೇಹ ಗಳಿಸಿ ಕೊಟ್ಟಂತ ಈ ಧರ್ಮವಂತನ ಮನೆಯಲ್ಲಿ ಬೆಳೆದ ನನ್ನ ಕರ್ತವ್ಯಕ್ಕೆ ಯಾವ ಚ್ಯುತಿ ಬಾರದಂತೆ ವಜ್ರ ಕವಚದಂತೆ ನಿಮ್ಮ ಆಶೀರ್ವಾದ ಇರುವಾಗ ನನ್ನ ಕೆಲಸಕ್ಕೇನು ತೊಂದರೆ ಇಲ್ಲ ಮಾವ. ಅರ್ಜುನ, ಹೌದು ಅರ್ಜುನ, ಇಲ್ಲಿವರೆಗೆ ನಮ್ಮ ತಾತ ಮುತ್ತಾತನ ಕಾಲದಿಂದ ಸಾಗುವಳಿ ಮಾಡಿಕೊಂಡು ಬಂದ ನಮ್ಮ ಜಮೀನು ಸರಕಾರದ ಗೋಮೂಲ ಒತ್ತುವರಿಯೇ ಮಾಡಿಕೊಂಡಿದ್ದಾರೆ. ಆದರೆ ನಮ್ಮಲ್ಲಿರುವ ದಾಖಲೆಗಳು ಸುಳ್ಳು ಪತ್ರಗಳು ಅಂತ ಸಾರ್ವಜನಿಕರ ಹಿತಾಸಕ್ತಿ ಮೇಲೆ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜುನ ಮಾವ, ಬರೀ ಹೋಟೆಲ್ ಊಟ ತಿಂದು ಹೊಟ್ಟೆ ಕೆಡಿಸಿಕೊಳ್ಳುವುದು ಬೇಡ, ದುಷ್ಟರ ಸಂಘದಲ್ಲಿ ನೆಮ್ಮದಿ ಕಳೆದುಕೊಳ್ಳುವುದು ಬೇಡ ಅಂತ ಈ ಧರ್ಮವಂತನ ನೆರಳಿನಲ್ಲಿ ಈ ಧರ್ಮ ದೇವತೆಯ ಕೈ ತುತ್ತು ತಿನ್ನಲೆಂದು ಇದೇ ಊರಿಗೆ ವರ್ಗಾವಣೆ ಮಾಡಿ ಕಳಿಸಿದ್ದಾರೆ ಮಾವ. ಕಂಗ್ರಾಚುಲೇಷನ್.
ಕಂಗ್ರ್ಯಾಚುಲೇಷನ್. ಅಂತೂ ಇಂತೂ ಕೂಡಿ ಬಾಳಿದವರ ಜೊತೆಯಲ್ಲಿ ಡ್ಯೂಟಿ ಮಾಡುವ ಅವಕಾಶ ಸಿಕ್ಕಿತಲ್ಲವೇ, ತುಂಬಾ ಸಂತೋಷ. ಎಲ್ಲ ನಮ್ಮ ಮಾವನ ಆಶೀರ್ವಾದದ ಫಲ. ನನಗೆ ಆಶೀರ್ವಾದ ಮಾಡಿ ಮಾವ. ಆ ದೇವರು ಒಳ್ಳೆಯವರೊಂದಿಗೆ ಒಳ್ಳೆಯದೇ ಮಾಡ್ತಾನೆ. ಆದರೆ ಒಂದು ಮಾತು ನೆನಪಿರಲಿ, ಎಂಥ ವಿಷಮಯ ತಿಥಿಯಲ್ಲಿರಲಿ, ಅದು ಎಂಥ ಬಾಂಧವ್ಯ ಆಗಿರಲಿ, ಸತ್ಯದ ಹಾದಿ ಬಿಡಬೇಡ, ಅನ್ಯಾಯದ ಹಾದಿ ತುಳಿಬೇಡ. ಕರ್ತವ್ಯದ ದೇವರೆಂದು ನಡೆದರೆ ಆ ದೇವರೇ ಸದಾಕಾಲ ನಮ್ಮನ್ನು ಕಾಪಾಡ್ತಾನೆ. ಮಾವ ಆಯ್ತು ಮಾವ, ನಿಮ್ಮ ಹೇಳಿಕೆಯಂತೆ ಕರ್ತವ್ಯ ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತೇನೆ. ಆಸ್ತಿಯ ವಿಚಾರ ಕೋರ್ಟ್ ಮೆಟ್ಟಿಲೇರಿದಂತ ತಿಳಿಯಿತು, ಅದರ ಬಗ್ಗೆ ನನಗೆ ಹೇಳಲೇ ಇಲ್ಲ. ಹೌದು ಅರ್ಜುನ, ಇಲ್ಲಿವರೆಗೆ ನಮ್ಮ ತಾತ ಮುತ್ತಾತನ ಕಾಲದಿಂದ ಸಾಗುವಳಿ ಮಾಡಿಕೊಂಡ ಬಂದ ನಮ್ಮ ಜಮೀನು ಸರ್ಕಾರದ ಗೋಮೂಲ ಒತ್ತುವರಿಯೇ ಮಾಡಿಕೊಂಡಿದ್ದಾರೆ. ನಮ್ಮಲ್ಲಿರುವ ದಾಖಲೆಗಳು, ಸುಳ್ಳು ಪತ್ರಗಳು ಅಂತ ಸಾರ್ವಜನಿಕರ ಹಿತಾಸಕ್ತಿ ಮೇಲೆ ಅರ್ಜಿ ಸಲ್ಲಿಸಿದ್ದಾರೆ. ಮಾವ, ಸತ್ಯಕ್ಕೆಂದು ಸಾವಿಲ್ಲ, ಆದರೂ ತಲೆತಲಾಂತರಗಳಿಂದ ಇಲ್ಲದ ಕಾದಾಟ ಈಗೇಕೆ ಹುಟ್ಟಿಕೊಂಡಿತು ಅರ್ಥವಾಗುತ್ತಿಲ್ಲ. ಅಣ್ಣ, ಇದು ಎಲ್ಲದರ ಹಿಂದೆ ಊರಿಗೆ ಮಿಕ್ಕಿದ ಗೂಳಿಯಂಗೆ ಮೆರೆಯುತ್ತಿರುವ ಆ ರಾಜವರ್ಧನನ ಕೈವಾಡವಿದೆ ಅರ್ಜುನ. ಅದು ಯಾರ ಕೈವಾಡವಿದ್ದರೂ ನಮ್ಮ ಧರ್ಮವಂತನಿಗೆ ಗೆಲುವು ಬಿಡುವು ಪರಶುರಾಮ್. ಅದೆಲ್ಲ ದೇವ್ರ ದಯ. ನಡೆಯಪ್ಪ ಅರ್ಜುನ, ಕೈಕಾಲು ಮುಖ ತಳ್ಕೊ. ನಾವೆಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡಿ ಎಷ್ಟು ತಿಂಗಳ ಕಳೆದಿದ್ದೀವೇನು. ಇವತ್ತಾದ್ರೂ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ ಬನ್ರಿ. ಬನ್ನಿ ಅಕ್ಕ. ಹೌದಾ, ಇದೇ ಸಂತೋಷ ಸಂಭ್ರಮದಲ್ಲಿ ಎಲ್ಲರೂ ಸೇರಿ ಹಾಡಿ ನಕ್ಕು ನಿಲ್ವಿನೇನಪ್ಪ.
ಊಟ ಮಾಡ್ಕೊಂಡು ವಾಪಸ್ ಬರೋಣ ಬರ್ರಿ.